ನಮ್ಮ ಮಾಗಡಿ ರಸ್ತೆಯಲ್ಲಿ ಮಾಜಿ ನಮ್ಮ ಕಾರ್ಪೊರೇಟರ್ ವಿದ್ಯಾ ಶಶಿಕುಮಾರ್ ಅವರ ಶಶಿಕುಮಾರ್ ಅವರ ಇವತ್ತು ಹುಟ್ಟುಹಬ್ಬ ಮತ್ತು ಅದ್ರ ಜೊತೆಯಲ್ಲಿ ಈ ಒಂದು ಜನಸಂಪರ್ಕ ಕಚೇರಿಯನ್ನು ಕೂಡ ಕಾಂಗ್ರೆಸ್ ಕಚೇರಿ ಮತ್ತು ಜನಸಂಪರ್ಕ ಕಚೇರಿಯನ್ನು ಕೂಡ ಇವತ್ತಿಲ್ಲಿ ಉದ್ಘಾಟನೆಗೊಳ್ತಾ ಇದೆ. ಅದಕ್ಕೆ ನಾನು ಪ್ರಥಮವಾಗಿ ಶಶಿಕುಮಾರ್ ಅವರಿಗೆ ನನ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಮತ್ತು ಈ ಒಂದು ಏನು ಆಧುನಿಕವಾದಂತಹ ಒಂದು ಕಚೇರಿಯನ್ನ ಕಾಂಗ್ರೆಸ್ ಮತ್ತು ಜನಸಂಪರ್ಕ ಕಚೇರಿ ಎರಡನ್ನು ಕೂಡ ಇಲ್ಲಿ ಮಾಡೋದಕ್ಕೆ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಒಳ್ಳೇದು. ಇಲ್ಲಿ ಜನರಿಗೆ ಇನ್ನು ಹೆಚ್ಚು ಎಲ್ಲ ಅವರ ಸೌಕರ್ಯಗಳು ಮತ್ತು ಸಮಸ್ಯೆಗಳಿಗೆ ಸ್ಪಂದನೆ ಆಗುವಂತದಕ್ಕೆ ಅವಕಾಶ ಆಗ್ತದೆ. ಆದ್ರಿಂದ ಇವತ್ತು ಒಂದು ಒಳ್ಳೆಯ ಶುಭ ದಿನ ಅಂತ ಹೇಳೋದಕ್ಕೆ ಬಯಸಿ ನಾನು ಅವರಿಗೆ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಶಶಿಕುಮಾರ್ ಅವರಿಗೆ ಮತ್ತು ನಮ್ಮೆಲ್ಲ ಪಕ್ಷದ ಎಲ್ಲ ಸ್ಥಳೀಯ ಮುಖಂಡರುಗಳು ಕೂಡ ಎಲ್ಲ ಬಂದಿದ್ದಾರೆ, ಕಾಂಗ್ರೆಸ್ ಮುಖಂಡರುಗಳು. ಅವ್ರಿಗೂ ಕೂಡ ಈ ಕಚೇರಿ ಇಟ್ಕೊಂಡು ಇನ್ನೂ ಹೆಚ್ಚು ಎಲ್ಲ ಕೆಲಸಗಳು ಮಾಡೋಕೆ ಅವ್ರಿಗೂ ಅನುಕೂಲ ಆಗುತ್ತೆ. ಅವ್ರಿಗೂ ನಮ್ಮ ವಾರ್ಡ್ ಅಧ್ಯಕ್ಷ ದೇವರಾಜ್ ಅವರು ಮತ್ತು ರಾಮಣ್ಣ ಅವರು ಮತ್ತು ಇತರ ಎಲ್ಲ ಮುಖಂಡರುಗಳಿಗೆ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಶಶಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ನೂತನವಾಗಿ ಕಚೇರಿ ಉದ್ಘಾಟನೆ ಸಮಾರಂಭಕ್ಕೆ ಬಂದಂತ ದಿನೇಶ್ ಗೌಡ ಅವರಿಗೆ ಸುಸ್ವಾಗತಗಳು. ಹಾಗೆ ಅವರು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಉನ್ನತ ಹುದ್ದೆಗಳಿಗೆ ಲಭಿಸಿ ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ ದೇವರಲ್ಲಿ. ಖಂಡಿತ ನಡೀತಿದೆ ಸರ್. ಏನು 15 ದಿವಸ ಒಂದು ತಿಂಗಳು ಮುಂದೆ ಹೋಗ್ಬೋದು. ಖಂಡಿತ ಬಿಬಿಎಂಪಿ ಚುನಾವಣೆ ನಡೀತಿದೆ. ಅದು ನಮ್ಮ ಇವರು ಶಶಿಕುಮಾರ್ ಅವರು ಗೋಪಾಲ್ಪುರದಲ್ಲಿ ಸ್ಪರ್ಧಿಸ್ತಾರೆ. ನಾನು ಇಲ್ಲಿ ಭುವನೇಶ್ವರದಲ್ಲಿ ಆಕಾಂಕ್ಷಿ, ನಾನು ಮಾಡ್ತೀನಿ. ಯಾವ ರೀತಿ ಗ್ಯಾರಂಟಿ ಯೋಜನೆ ಅನುಕೂಲ ಆಗಬಹುದು ಸರ್ ಈ ನಿಟ್ಟಿನಲ್ಲಿ? ಖಂಡಿತ ಸರ್, ಮಿಡಲ್ ಕ್ಲಾಸ್ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಪ್ರತಿ ಮನೆಗೂ ತಲುಪಂಗೆ ವ್ಯವಸ್ಥೆ ಮಾಡ್ತಾ ಇದೀವಿ. ಈಗಲೂ ಪ್ರತಿ ದಿವಸನೂ ಅದೇ ಕೆಲಸ ಮಾಡ್ತಾ ಇದೀವಿ, ತಲುಪ್ತಾ ಇದೆ. 5 ದಿನದಲ್ಲೂ ಕಾಂಗ್ರೆಸ್ ಬರುತ್ತೆ ಸರ್. ಶ್ರೀನಿವಾಸ್ ಅಂತ ಈ ವಾರ್ಡಲ್ಲಿ ಮಾಜಿ 2-3 ಸತಿ ನಿಂತು ಎಲೆಕ್ಷನ್ ನಿಂತಿದೆ. ಈ ಸತಿ ಆಕಾಂಕ್ಷಿ ಕಾಂಗ್ರೆಸ್ ಇಂದ ಅಭ್ಯರ್ಥಿ ಆಗ್ತಾರೆ, ಸ್ಪರ್ಧಿಸ್ತೀನಿ ಸರ್. ಹೌದು ಸರ್, ವಾರ್ಡಿನ ಪರವಾಗಿ ಮತ್ತು ಕಾರ್ಯಕರ್ತರ ಬಂಧುಗಳ ಪರವಾಗಿ ಶಶಿಕುಮಾರ್ ಹುಟ್ಟುಹಬ್ಬದ ಶುಭಾಶಯಗಳು. ಇವರು ಸತತವಾಗಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ 121 ವಾರ್ಡ್ ಅಂದ್ರೆ ಶಶಿಕುಮಾರ್ ಅಂತ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಸ್ಥಳೀಯರು, ನಾಗರಿಕರು ಎಲ್ಲರ ಜೊತೆ ಬೆರೆತು ಒಂದು ಫ್ಯಾಮಿಲಿ ತರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಅವ್ರು ಸತತವಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಮಾಡ್ಕೊಂಡ್ ಬಂದಿದ್ದಾರೆ. ಮಾನ್ಯ ಶ್ರೀ ದಿನೇಶ್ ಗುಂಡೂ ಅವರಿಗೆ ನಿಕಟವರ್ತಿ ಕೂಡ ಆಗಿದ್ದಾರೆ. ಆದ ಕಾರಣದಿಂದ ಅವರಿಗೆ ಇಲ್ಲಿಯ ಸ್ಥಳೀಯ ಜನರು ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಈ ಸಲ ಬಿಬಿಎಂಪಿ ಚುನಾವಣೆಯಲ್ಲಿ ಶತಾಯ ಗತಾಯ ಅತಿ ಹೆಚ್ಚಿನ ಮತಗಳಲ್ಲಿ ಗೆಲ್ತಾರೆ ಅಂತ ನಾನು ಹೇಳ್ತೀನಿ.